ಮಾನ್ಯ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಘನತೆವೆತ್ತ ರಾಜ್ಯಪಾಲರು ರಾಜಭವನ ರಸ್ತೆ ಬೆಂಗಳೂರು. ಮಾನ್ಯರೇ, ವಿಷಯ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಚಿಕ್ಕರಾಂಪುರ ಗ್ರಾಮದಲ್ಲಿ ಬರುವ ಅಂಜನಾದ್ರಿ ಬೆಟ್ಟದ ಶ್ರೀ ವಿದ್ಯಾದಾಸ್ ಬಾಬಾ ಇವರಿಗೆ ನೀಡಿರುವ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲು ಆದೇಶ ಕುರಿತು ಮನವಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ್ದ ಹಂಪೇಶ್ ಜಿ ಹರಿಗೋಳ್, ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕರು ಹನುಮಂತಪ್ಪ ಹ್ಯಾಟಿ, ವಿಭಾಗಿ ಸಹಚಾಲಕರು ಜಂಪಣ್ಣ ಸಿಂಗ್ರಿ, ವಿಭಾಗ ಕಾರ್ಯದರ್ಶಿ ಯಮನೂರಪ್ಪ ನಾಯಕ ಹುಲಿ ಹೈದರ್, ಕೊಪ್ಪಳ ಜಿಲ್ಲಾ ಖಜಾಂಜಿ ಬೆಟ್ಟಪ್ಪ ಹಿರೇಕುರುಬರು, ಗಂಗಾವತಿ ತಾಲೂಕು ಸಂಚಾಲಕ ಗೋವಿಂದಪ್ಪ, ಗ್ರಾಮ ಘಟಕದ ಅಧ್ಯಕ್ಷರು ಸಿಂಗಾಪುರ ಇದ್ದು, ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನು ಅಂದ್ರೆ, ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಚಿಕ್ಕರಾಂಪುರ ವ್ಯಾಪ್ತಿಯಲ್ಲಿ ಬರುವ ವಿಶ್ವ ಪ್ರಸಿದ್ಧ ಕಿಷ್ಕಿಂಧ ಅಂಜನಾದ್ರಿ ಪರ್ವತ ಇದ್ದು, ಈ ಅಂಜನಾದ್ರಿ ಪರ್ವತದಲ್ಲಿ ಸುಮಾರು 50 ವರ್ಷಗಳಿಂದ ರಾಮದಾಸ ಹಿಂದೂ ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ಲಾಲ್ ದಾಸ್, ಲಕ್ಕಡ್ ದಾಸ್, ವಿದ್ಯಾದಾಸ್ ಬಾಬಾ ಇವರುಗಳು ಅಂಜನಾದ್ರಿ ಪರ್ವತದಲ್ಲಿ ಅಂಜನಾದ್ರಿ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಗಳು, ಶ್ರೀ ಆಂಜನೇಯ ಪುಷ್ಪ ಮಾಲಾರ್ಪಣೆ, ಮಂಗಳಾರತಿ ಪ್ರತಿದಿನ ನೆರವೇರಿಸಲಾಗುತ್ತಿದೆ. ಅದರಂತೆ ಭಕ್ತರಿಗೆ ತೀರ್ಥ, ತಾಯಿ ತುಂಗಭದ್ರಾ ನದಿಗೆ ಅಷ್ಟ ದಿಕ್ಕುಗಳಿಗೆ ತುಂಗ ಮಂಗಳಾರತಿ, ವಾನರ ಸ್ವಾಮಿಗಳಿಗೆ ಅನ್ನ ಪ್ರಸಾದ ಸಂತರ್ಪಣೆ, ಭಕ್ತರಿಗೆ ಅನ್ನ ಪ್ರಸಾದ ಪ್ರತಿದಿನ ಬೆಳಗ್ಗೆ 10 ರಿಂದ 7 ಗಂಟೆಯವರೆಗೆ. ಅಂಜನಾದ್ರಿ ಬೆಟ್ಟದ ಕೆಳಗೆ ಎಡಭಾಗದಲ್ಲಿ ಸಂಸ್ಕೃತ ಪಾಠಶಾಲೆ, ಹಿಂದೂ ಸನಾತನ ಧರ್ಮದ ಪ್ರಕಾರ ಬಾಲಕರಿಗೆ ಮತ್ತು ಭಕ್ತರಿಗೆ ಸಂಸ್ಕೃತ ಪಾಠ, ಶ್ಲೋಕ, ಜಪ ತಪಗಳು ನೆರವೇರಿಸಲಾಗುತ್ತದೆ. ರಾಮ ಶ್ಲೋಕ, ಹನುಮಾನ್ ಚಾಲೀಸ್, ಸಂಸ್ಕೃತ ಬೋಧನೆ, ಗೋಶಾಲೆಯಲ್ಲಿ ಗೋವುಗಳಿಗೆ ಸ್ವಚ್ಛತೆ ಮತ್ತು ಪೂಜೆ, ಪ್ರಸಾದ, ಮೇವು ಮತ್ತು ಪಾಲನೆ ಘೋಷಣೆ, ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತಲಿನ ಅಭಿವೃದ್ಧಿ ಮತ್ತು ಭಕ್ತರಿಗೆ ಕುಡಿಯುವ ನೀರು ಇನ್ನಿತರೆ ಮೂಲಭೂತ ಸೌಕರ್ಯಗಳು.